ಗ್ರಾಮದಲ್ಲಿ ವೀರಶೈವ ಪಂಚಮಸಾಲಿ ಸಮಾಜ ವತಿಯಿಂದ ಮತ್ತು ಸರ್ವ ಸಮಾಜದ ವತಿಯಿಂದ ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮ ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವವನ್ನು ಮೆರವಣಿಗೆ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಅಮ್ಮನ ಧೈರ್ಯವನ್ನು ಮತ್ತು ಇವತ್ತು ಮೊದಲ ಬಾರಿಗೆ ಮಹಿಳೆ ಬ್ರಿಟಿಷರ ಜೊತೆಗೆ ಹೋರಾಟ ಮಾಡಿದಂಥ ಮೊದಲ ಬಾರಿಗೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ನೆನಪುಗಳನ್ನು ನೆನೆಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೆರವಣಿಗೆ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ವೀರಶೈವ ಪಂಚಮಸಾಲಿ ಸಮಾಜ ಮತ್ತು ಎಲ್ಲ ಸಮಾಜ ವತಿಯಿಂದ ಮೆರವಣಿಗೆ ಮೂಲಕ ಆಚರಣೆ ಮಾಡಿ ತದನಂತರ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಆಚರಣೆ ಮಾಡೋಕ್ಕೆ ಸಾರಿ ಹೇಳ್ತಾ ಇದ್ದೀವಿ. ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನ ಸಮಾಜ ಬಾಂಧವರು ಅತಿ ಹೆಚ್ಚು ಕೃಷಿ ಮೂಲದವರಾಗಿದ್ದರಿಂದ ನಮ್ಮ ಸಮಾಜಕ್ಕೆ ಸರ್ಕಾರಕ್ಕೆ ಒಂದು ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವ ಆಚರಣೆ ಮಾಡುವ ಮೂಲಕ ತಿಳಿಪಡಿಸುವುದೇನೆಂದರೆ ನಮ್ಮ ಸಮಾಜಕ್ಕೆ ಭಾಳ 80%ದಿಂದ 90%ದವರೆಗೆ ಮೂಲ ಕೃಷಿ ಮೂಲದವರಾಗಿದ್ದರಿಂದ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ನಮ್ಮ ಆಚಾರ್ಯ ನರಸಾಪುರ ಗ್ರಾಮದ ಇವತ್ತು
ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತ್ಯೋತ್ಸವ ಆಚರಣೆ ಮಾಡುವ ಮೂಲಕ 2A ಸೇರ್ಪಡೆ ಮಾಡಬೇಕಂತೇಳಿ ನಮ್ಮ ಆಚಾರ್ಯ ನರಸಾಪುರ ಗ್ರಾಮದಿಂದ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಈ ಬಾರಿ ಆದರೂ ನಮ್ಮ ಸಮಾಜವನ್ನು ರಾಜ್ಯದಲ್ಲಿ ಗಮನಕ್ಕೆ ತೆಗೆದುಕೊಂಡು ನಮ್ಮ ಸಮಾಜವನ್ನು ಪರಿಶೀಲನೆ ಮಾಡಿ. ನಮ್ಮ ರೈತರು ಅತಿ ಹೆಚ್ಚು ರೈತರು 90% ರೈತರು, ಅದರಲ್ಲಿ ಬಡ ರೈತರು ಮತ್ತು ಕೂಲಿ ಕಾರ್ಮಿಕರಿದ್ದಾರೆ. ಅದಕ್ಕೋಸ್ಕರ ಪರಿಶೀಲನೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕಂತೇಳಿ ನಮ್ಮ ಸಮಾಜದ ಆಚಾರ್ಯ ನರಸಾಪುರ ಬಾಂಧವರಿಂದ ನಾವು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಗುರು ಹಿರಿಯರು, ತಾಯಂದರು ಈ ಒಂದು ಕಾರ್ಯಕ್ರಮದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತಿ 197ನೇ ಜಯಂತ್ಯೋತ್ಸವ ಮತ್ತು 242ನೇ ವಿಜಯೋತ್ಸವ ಅಂಗವಾಗಿ ಊರಿನ ಗುರು ಹಿರಿಯರು ಮತ್ತು ಸರ್ವ ಸಮಾಜದವರು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ದಯವಿಟ್ಟು ಈ ಪ್ರಸಾದವನ್ನು ಸ್ವೀಕರಿಸಬೇಕು ವಿನಂತಿ. ತಾಲೂಕಿನ ಆಚಾರ್ಯ ನರಸಾಪುರ ಗ್ರಾಮದ ವೀರಶೈವ ಪಂಚಮಸಾಲಿ ಸಮಾಜದ ಬಂಧುಗಳಿಂದ 197ನೇ ಜಯಂತಿ ಹಾಗೂ 247ನೇ ವಿಜಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿರತಂಥ ಎಲ್ಲ ಸಮಾಜದ ಯುವ ಮಿತ್ರರೇ, ಹಿರಿಯರೇ ಹಾಗೂ ಯಾವತ್ತು ಸಮಾಜದ ಮಹಿಳೆಯರೇ, ಈ ಭಾರತದ ಆದ್ಯಂತ ಪ್ರಥಮವಾಗಿ ವೀರಮಾತೆ ಕಿತ್ತೂರು ಚೆನ್ನಮ್ಮ ಒಂದು ಬ್ರಿಟಿಷರ ವಿರುದ್ಧ ಸುಮಾರು 200 ವರ್ಷಗಳ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಆ ಒಂದು ಕಿತ್ತೂರು ಸಂಸ್ಥಾನದಲ್ಲಿ ಅತಿ ಮುಖ್ಯವಾಗಿ ಅಂದರೆ ಹಿರಸರ್ಜಾ ಮಲ್ಲಶೆಟ್ಟಿ ಹಾಗೂ ಕಿರಿಸರ್ಜಾ ಮಲ್ಲಶೆಟ್ಟಿ ಎಂಬ ಒಂದು ಅವರ ಒಂದು ಪತಿಯಾಗಿ ಒಂದು ರಾಜಾಯಿಸುತ್ತ ವೀರಮಾತೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಏಕೈಕ ಮಳೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತ್ಯೋತ್ಸವವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹಿತವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಈ ಎಲ್ಲ ರೈತ ಬಾಂಧವರು ಎಲ್ಲರೂ ಸಮಾಜದವರು ಕೂಡಿ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಮಾಡಿ ವಿಜೃಂಭಣೆಯಿಂದ ಮಾಡ್ತೀವಿ. ಮತ್ತು ಪ್ರತಿ ವರ್ಷ ಈ ತಪ್ಪದಂಗೆ ಮಾಡ್ಬೇಕಂತೇಳಿ ಮನವಿ. ಕಿತ್ತೂರು ಚೆನ್ನಮ್ಮನ ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷ ಆಚಾರ್ಯ ನರಸಾಪುರ ಗ್ರಾಮದಿಂದ ಬಹಳ ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಯುವಕರು, ನಮ್ಮ ಹಿರಿಯರು ಸಹಕಾರ ಯಾವಾಗಲೂ ಇರಲ್ಲ ಅಂತೇಳಿ ಎಲ್ಲರ ಕೈ ಮುಟ್ಟಿ ಹೇಳ್ತಾರೆ.